ನಮಸ್ಕಾರ. ಇವತ್ತಿನ ವಿಡಿಯೋ ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿ ಮಾರುಕಟ್ಟೆಯ ನಾಯಕ ಷೇರುಗಳು ಯಾವುವು ಅಂದರೆ ಮಾರ್ಕೆಟ್ ಲೀಡರ್ಸ್. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಮಾರ್ಕೆಟ್ ಲೀಡರ್ಸ್ ಹಲವು ಕ್ಷೇತ್ರಗಳಲ್ಲಿ ಸಾಮಾನ್ಯವಾಗಿ ನೀವು ಅವುಗಳನ್ನು ಇಟ್ಕೊಂಡ್ರೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆಯ ಪ್ರಾಫಿಟ್ ಬರುತ್ತೆ. ಕೆಲವು ಕ್ಷೇತ್ರಗಳಲ್ಲಿ 1-2 ಕಂಪನಿಗಳು ಮಾರ್ಕೆಟ್ ಲೀಡರ್ಸ್, ಕೆಲವು ಕ್ಷೇತ್ರಗಳಲ್ಲಿ ಯಾವುದೂ ಮಾರ್ಕೆಟ್ ಲೀಡರ್ ಅಲ್ವೇ ಅಲ್ಲ, ಇನ್ನು ಕೆಲವುದರಲ್ಲಿ ಟ್ರೈಂಗ್ ಟು ಕಂಪೀಟ್ ಟು ಬಿಕಮ್ ಮಾರ್ಕೆಟ್ ಲೀಡರ್ಸ್. ಸಾಮಾನ್ಯವಾಗಿ ಒಂದು ಕ್ಷೇತ್ರದಲ್ಲಿ ಮಾರ್ಕೆಟ್ ಲೀಡರ್ಸ್ ಯಾರು ಅಂತ ತಿಳ್ಕೊಳ್ಳೋದು ಬಹಳ ಕಷ್ಟ. ಯಾಕಂದ್ರೆ ಮಾರ್ಕೆಟ್ ಶೇರ್ ಎಷ್ಟಿದೆ ಅಂತ ಅಫಿಷಿಯಲ್ ಆಗಿ ಯಾವ ವೆಬ್ಸೈಟ್ ಅಲ್ಲಿ ಹೇಳೋದಿಲ್ಲ. ನಾವೇ ನಮ್ಮದಾದ ರಿಸರ್ಚ್ ಮಾಡಿ ಕಂಡು ಹಿಡ್ಕೊಳ್ಬೇಕಾಗುತ್ತೆ. ಇವತ್ತು ನಾವು 2022ರಲ್ಲಿ ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿ ಯಾವುವು ಮಾರ್ಕೆಟ್ ಲೀಡರ್ಸ್ ಅಂತ ರಿಸರ್ಚ್ ಮಾಡಿ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಮತ್ತೆ ಮುಂದಿನ ದಿನಗಳಲ್ಲಿ ನೀವು ಅದರ ಮೇಲೆ ರಿಸರ್ಚ್ ಮಾಡಿದ್ರೆ ನಿಮಗೆ ಯಾವ ಷೇರುಗಳಲ್ಲಿ ಲಾಂಗ್ ಟರ್ಮಿಗೆ ಹಣ ಹಾಕ್ಬೋದು ಅಂತ ಒಂದಷ್ಟು ಐಡಿಯಾ ಸಿಗುತ್ತೆ. ಈಗ ಮಾರ್ಕೆಟ್ ಶೇರ್ ಆಫ್ ಟಾಪ್ ಕಂಪನೀಸ್. ಪೈಪ್ಸ್ ನಲ್ಲಿ ಟಾಪ್ ಕಂಪನಿ ಸುಪ್ರೀಂ 12% ಮಾರ್ಕೆಟ್ ಶೇರ್, ಸೆಕೆಂಡ್ ಲಾರ್ಜೆಸ್ಟ್ ಆಶೀರ್ವಾದ್ 11% ಮಾರ್ಕೆಟ್ ಶೇರ್. ಪ್ಲೈವುಡ್ ಅಲ್ಲಿ ಟಾಪ್ ಕಂಪನಿ ಸೆಂಚುರಿ 7%, ಗ್ರೀನ್ ಪ್ಲೈ 6%. ಲ್ಯಾಮಿನೇಟ್ಸ್ ಅಲ್ಲಿ ಗ್ರೀನ್ ಲ್ಯಾಮ್ 17%, ಮೆರಿನೋ 15%. ಸ್ಯಾನಿಟರಿ ವೇರ್ ಅಲ್ಲಿ ಸೆರಾ 22, ಜಾಗ್ವಾರ್ 21. ಟೈಲ್ಸ್ ಅಲ್ಲಿ ಕಜಾರಿಯಾ 8, ಸೊಮಾನಿ 5. ಪೇಂಟ್ಸ್ ಅಲ್ಲಿ ಏಷ್ಯನ್ ಪೇಂಟ್ 45, ಬರ್ಜರ್ 12. ಪಾರ್ಟಿಕಲ್ ಬೋರ್ಡ್ ಅಲ್ಲಿ ಸೆಂಚುರಿ 3%. ಸೆಕೆಂಡ್ ಕಂಪನಿ ಬಗ್ಗೆ ಡಾಟಾ ಅಷ್ಟಾಗಿ ಸಿಗ್ತಾ ಇಲ್ಲ. ಮೀಡಿಯಂ ಡೆನ್ಸಿಟಿ ಫೈಬರ್ ಬೋರ್ಡ್ MDF ಅಂತ ಕರೀತಾರೆ, ಗ್ರೀನ್ ಪ್ಯಾನಲ್ 55%, ಸೆಂಚುರಿ 22. ಫಾಸೆಟ್ ವೇರ್ ಜಾಗ್ವಾರ್ 45, ಸೆರಾ 10%. ಇಲ್ಲಿ ನಾನು ನಮೂದಿಸಿದ ಹಲವಾರು ಕಂಪನಿಗಳು ಅನ್ಲಿಸ್ಟೆಡ್, ಆದರೆ ಹಲವಾರು ಕಂಪನಿಗಳು ಲಿಸ್ಟೆಡ್ ಕೂಡ ಆಗಿದ್ದಾವೆ. ಅದರಿಂದಾಗಿ ಅವುಗಳ ಬಗ್ಗೆ ರಿಸರ್ಚ್ ಮಾಡಿ ಅಂತ ನಿಮಗೆ ನಾನು ಒಂದಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದೇನೆ. ಕನ್ಸ್ಟ್ರಕ್ಷನ್ ಸೆಕ್ಟರ್ ಅನ್ನುವಂಥದ್ದು ಸೈಕ್ಲಿಕಲ್, ಅಂದ್ರೆ ಕೆಲವು ಸಮಯದಲ್ಲಿ ಚೆನ್ನಾಗಿ ನಡೀತದೆ, ಕೆಲವು ಸಮಯದಲ್ಲಿ ಚೆನ್ನಾಗಿ ನಡೆಯೋದಿಲ್ಲ. ರಿಸೆಷನ್ ಇದ್ದಾಗ ಮಳೆಗಾಲದಲ್ಲಿ ಚೆನ್ನಾಗಿ ನಡೆಯೋದಿಲ್ಲ, ಮತ್ತೆ ಏನಾದರೂ ಎಲ್ಲವೂ ಎಕ್ಸ್ಪೆನ್ಸಿವ್ ಆದರೆ ಆವಾಗ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಸರಿಯಾಗಿ ನಡೆಯಲ್ಲ, ಇತ್ಯಾದಿ ಇತ್ಯಾದಿ. ಆದರೆ ಅದರಲ್ಲಿರುವ ಹಲವಾರು ಪ್ರಾಡಕ್ಟ್ಗಳು ಯಾವಾಗಲೂ ಬೇಕು, ಎಷ್ಟು ವರ್ಷ ಆದರೂ ಬೇಕೇ ಬೇಕು ಜನರಿಗೆ. ಆದ್ದರಿಂದ plenty of scope for this particular companies to grow in the future. ಇನ್ನು ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಈ ವಿಡಿಯೋದಲ್ಲಿ ನೀವು ಗಮನಿಸಿರಬೇಕು. ಹಲವಾರು ಕಂಪನಿಗಳ ಮಾರ್ಕೆಟ್ ಶೇರ್ 7-15% ಅಂತ ಹೇಳಿದೆ. ಅದು ಮುಂದಿನ ದಿನಗಳಲ್ಲಿ ಆ ಕಂಪನಿಯವರು ಏನಾದರೂ ಒಳ್ಳೆ ಮಾರ್ಕೆಟಿಂಗ್ ಮಾಡಿ ಪ್ರಾಡಕ್ಟ್ಗಳು ಬಹಳ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಆವಾಗ ಅದೇನು 7-15 ಇದೆಯೋ ಅದು ಜಾಸ್ತಿ ಆಗ್ತಾ ಇದ್ದ ಹಾಗೆ ಆ ಕಂಪನಿಗಳದ್ದು ಪ್ರಾಫಿಟಬಿಲಿಟಿ, ಶೇರಿನ ಪ್ರೈಸ್ ಮೇಲಕ್ಕೆ ಹೋಗುತ್ತೆ. ಆದ್ದರಿಂದ ನಿಮ್ಮದೇ ಆದಂತ ರಿಸರ್ಚ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಈ ಷೇರುಗಳನ್ನು ತಗೊಳ್ಬೇಕೋ ಬೇಡವೇ ಅಂತಾನು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಯಾರು ಯಾರಿಗೂ ಕೂಡ ಯಾವ ಷೇರನ್ನು ತಗೊಳ್ಳಿ ಅಂತ ಹೇಳಬಾರ್ದು. ಅವರೇ ಮಾಡಿದಂತ ರಿಸರ್ಚಿನ ಪ್ರಕಾರ ಅವರು ಕೊಡಬೇಕು ಅನ್ನುವಂಥದ್ದು ಸೇಬಿಯವರ ಉದ್ದೇಶ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇವತ್ತು ನಾವು ಹೇಳಿದಂತ ಎಲ್ಲ ಸೆಕ್ಟರ್ಗಳಲ್ಲಿ ಯಾವುದು ನಿಮ್ಮ ಪ್ರಕಾರ ಮುಂದಿನ 5-10 ವರ್ಷದಲ್ಲಿ ಜಾಸ್ತಿ ಪೊಟೆನ್ಷಿಯಲ್ ಒಂದಿಗೆ ಮುಂದಕ್ಕೆ ಹೋಗುತ್ತೆ? ಅದನ್ನ ನೀವು ನಮ್ಮ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.